ಇನ್ನು ಬಾಗಲಕೋಟೆ ಲಿಂಗಾಯತ ಮತ್ತು ಕುರುಬ ಸಮುದಾಯದ ಪ್ರಾಬಲ್ಯದ ಕ್ಷೇತ್ರ. ಅದು ಕಾಂಗ್ರೆಸ್ಗೆ ಅಷ್ಟೊಂದು ಟೆನ್ಷನ್ ಇಲ್ಲ, ಆದರೆ ಎಚ್ಚರ ತಪ್ಪಿದ್ರೆ ಅಪಾಯ ಅಂತಿದ್ದಾರೆ. HY ಮೇಟಿ ಮಕ್ಕಳಲ್ಲೇ 3 ಜನದಲ್ಲಿ ಟಿಕೆಟ್ಗೋಸ್ಕರ ಗುದ್ದಾಟ, ಆಮೇಲೆ ಅವ್ರ ಫ್ಯಾಮಿಲಿಗೆ ಕೊಡಬೇಕು ಅಂತಲೂ ಇದೆ. 3 ಮಕ್ಕಳ ನಡುವೆ ಟಿಕೆಟ್ಗೆ ಫೈಟ್ ನಡೀತಾ ಇದೆ. ರಾಜ್ಯ ನಾಯಕರು ಸಂಧಾನ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ನಿರ್ಧಾರಕ್ಕೆ ಎಲ್ಲರೂ ಬದ್ಧರಾಗಿರ್ತೀವಿ ಅಂತ. ಬಿಜೆಪಿಯಲ್ಲೂ 3-4 ಆಕಾಂಕ್ಷಿಗಳು ಲಾಬಿಯನ್ನು ಜೋರಾಗಿ ಮಾಡ್ತಾ ಇದ್ದಾರೆ. ಮಾಜಿ ಶಾಸಕ ವೀರಣ್ಣ ಚರಂತಿಮಠ, ಹಾಲಿ MLC PH ಪೂಜಾರ್, ರಾಜಶೇಖರ್ ಮಾನೆ, ವೀರಣ್ಣ ಹಳೇಗೌಡರ್ ಆಕಾಂಕ್ಷಿಗಳಾಗಿದ್ದಾರೆ. ಬಿಜೆಪಿಯಲ್ಲಿ ಮಾಜಿ ಶಾಸಕ ವೀರಣ್ಣ ಚರಂತಿಮಠಗೆ ಟಿಕೆಟ್ ಪಕ್ಕ ಅಂತಿದ್ದಾರೆ. ಕಳೆದ ಬಾರಿ ಅವರು ಸೋತಿದ್ರು ಮೇಟಿ ಅವರ ವಿರುದ್ಧ 5,000 ವೋಟ್ಗಳಿಂದ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಸಾಮಾನ್ಯ ಎಲೆಕ್ಷನ್ ಅಂದರೆ ಒಂದು ಕ್ಷೇತ್ರಕ್ಕೆ ಟಿಕೆಟ್ ಆಕಾಂಕ್ಷಿಗಳು ಇದ್ದೇ ಇರ್ತಾರೆ ನನ್ನ ಪ್ರಕಾರ. ಬಟ್ ಈ ಸರ್ತಿ ಕಾಂಗ್ರೆಸ್ದವರು ದಾವಣಗೆರೆ ದಕ್ಷಿಣದಲ್ಲಿ ಏನು ತೀರ್ಮಾನಕ್ಕೆ ಬರಬಹುದು, ಬಿಜೆಪಿಯವರ ನಿಲುವು ಏನು ಅಂತ? ಅರವಿಂದ್, ಒಂದು ಕಾಂಗ್ರೆಸ್ ಕೋಟೆ 2008 ಈಚೆಗೂ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಪ್ರತಿ ಬಾರಿನೂ ಗೆಲ್ಸ್ಕೊಂಡು ಬರ್ತಾ ಇರುವಂತಹ ದಾವಣಗೆರೆ ದಕ್ಷಿಣ. ಇನ್ನೊಂದು ಬಾಗಲಕೋಟೆ, ಅದು ಬಿಜೆಪಿ ಕೋಟೆ. ಕಾಂಗ್ರೆಸ್ ಕಳೆದ ಬಾರಿ ಗೆದ್ದಿತ್ತು, HY ಮೇಟಿ ಅವರು ಗೆದ್ದಿದ್ರು, ಹಿಂದಿನ ಸಲ ಸೋತಿದ್ರು, ಅದರ ಹಿಂದಿನ ಸಲ ಕೂಡ ಅವ್ರು ಗೆದ್ದಿದ್ರು. ಒಂದ್ ರೀತಿಯಲ್ಲಿ ಅದು ಬಿಜೆಪಿ ಕೋಟೆ ಅಂತ ಕೂಡ ಪರಿಗಣಿಸಲ್ಪಟ್ಟಿದೆ. ಆದ್ರೆ ಟಿಕೆಟ್ ಕೊಡುವಂತಹ ವಿಚಾರದಲ್ಲಿ ಕಗ್ಗಂಟು ಇರುವಂತದ್ದು ಎರಡೂ ಪಕ್ಷಗಳಿಗೆ ದಾವಣಗೆರೆ ದಕ್ಷಿಣ. ಅಲ್ಲಿ SS ಮಲ್ಲಿಕಾರ್ಜುನ್ ಅವರು ತಮ್ಮ ಕುಟುಂಬದವರಿಗೆ, ಮುಖ್ಯವಾಗಿ ತಮ್ಮ ಮಗನ್ಗೆ ಕೊಡಬೇಕು ಅನ್ನೋದ ಪಟ್ಟನ್ನ ಹಿಡಿದಿದ್ದಾರೆ. ಇತ್ತೀಚೆಗೆ ಅಷ್ಟೇ ಜಮೀರ್ ಅವರ ವಿರುದ್ಧನೂ ಕೂಡ ಅವರು ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ರು, ಏಕವಚನ ಪ್ರಯೋಗ ಮಾಡಿದ್ರು. ಯಾಕೆಂದ್ರೆ ಅಲ್ಲಿ ಮುಸ್ಲಿಂ ಪ್ರಾಬಲ್ಯ ಇದೆ, 64,000 ಮತಗಳು ಮುಸ್ಲಿಂ ಮತಗಳಿದಾವೆ. ಹಾಗಾಗಿ MLC ಅಬ್ದುಲ್ ಜಬ್ಬರ್ ಮತ್ತಿತರ ಮುಸ್ಲಿಂ ಮುಖಂಡರು ಟಿಕೆಟ್ ಕೊಡಿ ಅನ್ನುವಂತ ಪಟ್ಟಣ ಹಿಡಿದಿದ್ದಾರೆ. ಹಿಂದೆ ಶಾಮನೂರ್ ಅವರು ಕೂಡ ಹೇಳಿದ್ರಂತೆ ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕು ಅಂತ. ಆ ವಿಚಾರ ಇಟ್ಕೊಂಡು ಈಗ ಮುನ್ನೆಲೆಗೆ ತರ್ತಾ ಇದ್ದಾರೆ. ಆದ್ರೆ ಇನ್ನೂ ಕೂಡ ಅಲ್ಲಿ ಯಾವ ತೀರ್ಮಾನ ಮಾಡುತ್ತೆ ಹೈಕಮಾಂಡ್ ಅಥವಾ ರಾಜ್ಯ ಕಾಂಗ್ರೆಸ್ ನಾಯಕರು ಅನ್ನೋದು ಬಹಳ ಕಗ್ಗಂಟಾಗಿ ಪರಿಣಮಿಸಿರುವಂತದ್ದು. ಒಂದ್ ರೀತಿಯಲ್ಲಿ ದಾವಣಗೆರೆ ದಕ್ಷಿಣ ಕಾಂಗ್ರೆಸ್ಗೆ ತಲೆಬಿಸಿ ಜಾಸ್ತಿ ಮಾಡ್ತಾ ಇದೆ. ಹೈಕಮಾಂಡ್ ಅಂಗಳದಲ್ಲಿ ಇತ್ಯರ್ಥ ಆಗುವ ಸಾಧ್ಯತೆ ಇದೆ. ಆದ್ರೆ ಮುಸ್ಲಿಮರಿಗೆ ಕೊಡ್ತಾರ ಅಥವಾ ಶಾಮನೂರ್ ಅವರ ಕುಟುಂಬದವ್ರು ಕೊಡ್ತಾರ ಅನ್ನುವಂಥದ್ದು ಇನ್ನೂ ಕೂಡ ಬಗೆಹರಿದಿಲ್ಲ. ಅದಕ್ಕೆ ಯಾರಿಗೆ ಕೊಟ್ಟರು ಕೂಡ ಇನ್ನೊಂದು ಬಣ ಸಪೋರ್ಟ್ ಚರ್ಚೆಗಳು ಕೂಡ ನಡೀತಾ ಇದಾವೆ. ಇನ್ನು ಬಿಜೆಪಿಯಲ್ಲೂ ಕೂಡ ಸಿದ್ದೇಶ್ವರ ಬಣ ಮತ್ತೆ ರೇಣುಕಾಚಾರ್ಯ ಬಣದಲ್ಲಿ ಒಂದ್ ರೀತಿಯಲ್ಲಿ ಕಾದಾಟ ಜಾಸ್ತಿ ಆಗಿರೋ ಹಿನ್ನೆಲೆಯಲ್ಲಿ ನ್ಯೂಟ್ರಲ್ ಅಭ್ಯರ್ಥಿಯನ್ನ ಬಿಜೆಪಿ ಹುಡುಕ್ತಿದೆ. ವಿನಯ್ ಕುಮಾರ್ ಅವರ ಆಯ್ಕೆಯಲ್ಲಿದ್ದಾರೆ. ಇನ್ನು ಕೂಡ ಅವ್ರ ಜೊತೆ ಚರ್ಚೆ ಅಧಿಕೃತವಾಗಿ ಮಾಡಿಲ್ಲ. ಆದ್ರೆ ನಿನ್ನೆ ಸುದ್ದಿಗೋಷ್ಠಿ ಮಾಡಿ ರೇಣುಕಾಚಾರ್ಯ ಮತ್ತೆ ಸಿದ್ದೇಶ್ವರ ಬಣ ಯಾವಾಗ ನ್ಯೂಟ್ರಲ್ ಅಭ್ಯರ್ಥಿ ಮುನ್ನೆಲೆಗೆ ತಂದ್ರು ರಾಜ್ಯ ಬಿಜೆಪಿ ನಾಯಕರು, ಅವಾಗ ಆಯ್ತು ಹೈಕಮಾಂಡ್ ಯಾವ ಅಭ್ಯರ್ಥಿನ ಆಯ್ಕೆ ಮಾಡುತ್ತೋ ಅದಕ್ಕೆ ಒಪ್ಕೊಳ್ತೇವೆ ಅನ್ನುವಂತ ಒಂದು ಸಂಧಾನ ಸೂತ್ರಕ್ಕೆ ಬಂದಿದ್ದಾರೆ. ಎಷ್ಟು ದಿನ ಇರುತ್ತೆ ಈ ಒಮ್ಮತ ಅನ್ನೋದು ಗೊತ್ತಿಲ್ಲ. ಒಟ್ಟಲ್ಲಿ ಅಲ್ಲೂ ಕೂಡ ಬಿಜೆಪಿಗೆ ಕಗ್ಗಂಟು. ಬಾಗಲಕೋಟೆಯಲ್ಲಿ ಅಷ್ಟೇನು ಸಮಸ್ಯೆ ಆಗ್ತಾ ಇಲ್ಲ. ಆದ್ರೆ ಮಾಜಿ ಶಾಸಕ ವೀರಣ್ಣ ಚರಂತಿಮಠಗೆ ಟಿಕೆಟ್ ಕೂಡ ಹೇಳಲಾಗ್ತಿದೆ. ಹೈಕಮಾಂಡ್ ಒಪ್ಪಿಗೆ ಮಾತ್ರ ಬಾಕಿ ಇದೆ. ಕಾಂಗ್ರೆಸ್ ನಲ್ಲೂ ಕೂಡ ಅಲ್ಲಿ HY ಮೇಟಿಯ 3 ಮಕ್ಕಳು ಕೂಡ ಪೈಪೋಟಿ ನಡೆಸ್ತಾ ಇದ್ದಾರೆ. ಯಾರಿಗೆ ಕೊಡ್ತಾರೆ ಅನ್ನೋದು ಕುತೂಹಲ. ಒಟ್ಟಾರೆಯಾಗಿ ದಾವಣಗೆರೆ ದಕ್ಷಿಣ ದೊಡ್ಡ ಮಟ್ಟದಲ್ಲಿ ತಲೆಬಿಸಿಯಾಗಿದೆ. ಅರವಿಂದ್, ಥ್ಯಾಂಕ್ ಯು ಮಸೂದ್, ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಅದನ್ನ ಹೈಕಮಾಂಡ್ ಸಾರ್ಟ್ ಔಟ್ ಮಾಡ್ತಾರೆ ಸದ್ಯದಲ್ಲೇ.